ಹಸುಗಳಿಗೆ ಸ್ನಾನ ಆಗ್ತಾ ಇದೆ. ಎಣ್ಣೆ ಸ್ನಾನ ಅವ್ರು ಹೊಂಟ್ಬಿಟ್ಟಾರಲ್ಲ ರೆಡಿ. ಫುಲ್ ಬಾಕ್ಲನ್ನ ಮಿಂಚಿಸ್ತೈತೆ ನಮ್ಮಮ್ಮ. ಏನ್ ಮದು ನಿನ್ ಕೈ ಹೆಚ್ಚೆ ಬಂದ್ಬಿಡ್ತು. ಏನ್ ಗೌಡ್ರೈ ಪಂಚೆ ಹಾಕೊಬಿಟ್ಟಿದ್ದೀರಾ? ಅಯ್ಯೋ ಅಮ್ಮ ಒಂದೆಲೆ ಪೂರ್ತಿ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ರೆ ಹೊಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಯುಗಾದಿ ಹಬ್ಬದ ದಿನದ ವ್ಲಾಗ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಬಾಳಲ್ಲಿ ಸಿಹಿ ಮಾತ್ರ ಇರಲಿ, ಕಹಿ ಬೇಡ. ಆ್ಯಂಡ್ ನಾನು ಬೆಳಿಗ್ಗೆ ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಇಳಿಸ್ಲಾ? ನಮ್ಮ ಅಪ್ಪಾಜಿ ಕರ ಬಿಡ್ಕೊತೈತೆ ಡೈರಿಗೆ ಹಾಕಕ್ಕೆ. ಇಲ್ಲಿ ಇವರು ಹುಳುಗಳು ತಿಂತಾ ಇದ್ದಾರೆ. ನಮ್ಮಪ್ಪ ಕುರಿಮರಿಗೆ ಔಷಧಿ ಹಾಕಕ್ಕೆ ಅಂತ ಔಷಧಿ ಹಾಕ್ತೈತೆ. ನಮ್ಮವ್ವ ಈಗ ಎದ್ದು ಕೂತೈತೆ. ಹಾಯ್ ಮಾಡು ಕರಿಪ್ಪ. ನೀನ್ ಹಾಯ್ ಮಾಡು ಫಸ್ಟು. ಹಾಯ್ ಮಾಡಲ್ವಾ? ಹಾಯ್ ಮಾಡು. ಹಾಯ್ ಅನ್ನು ಹೋಗು. ಮತ್ತೆ ನಮ್ಮಮ್ಮ ಕಸ ಗುಡಿಸ್ತೈತೆ. ಅಲ್ಲಿ ಪಾತ್ರೆ ತೊಳೆಯೋರು ಪಾತ್ರೆ ತೊಳಿತಾರೆ. ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಮ ಮನೇಲಿ ಯುಗಾದಿ ಹಬ್ಬಕ್ಕೆ ಅಂತ ದನ, ಕರು, ಕುರಿ ಎಲ್ಲ ತೊಳಿತಾ ಇದ್ರು. ನಮ್ಮ ಮನೇಲಿ ಏನು ಸಾಕಿರ್ತಾರೆ ಆ ಪ್ರಾಣಿಗಳನ್ನ ತೊಳಿತಾರೆ. ಹಾಗೆ ಅವಕ್ಕೆಲ್ಲ ಪೂಜೆ ಮಾಡ್ತಾರೆ. ತಣ್ಣೀರಾಗಿದ್ರಿಂದ ಕರುಗಳು ಸ್ನಾನ ಮಾಡಿಸ್ಕೊತಾ ಇರಲಿಲ್ಲ, ಕುಣ್ದಾಡ್ತಿತ್ತು. ಅದಕ್ಕೆ ಮೂಗ್ದಾರ ಹಿಡ್ಕೊ, ನಾನು ತೊಳಿತೀನಿ ಹಸುಗಳನ್ನ ಕರುಗಳನ್ನ ಅಂತ ಹೇಳಿದ್ರು ಅಂತ ಮೂಗ್ದಾರ ಹಿಡ್ಕೊಂಡು ನಿಂತಿದ್ದೆ. ಮಗ ತಂಪಕೈತೈತಾ? ಹಾ, ನಮ್ಮ ಮನೇಲಿ ಯುಗಾದಿ ಹಬ್ಬಕ್ಕೆ ದನ ಎಲ್ಲನೂ ತೊಳಿತಾ ಐತೆ. ನಮ್ಮ ದನ ತೊಳಿತೈತೆ. ನಮ್ಮಪ್ಪ ಪಾತ್ರೆ ಬೆಳಗ್ತೈತೆ. ಇವರು ಸ್ನಾನ ಆಗಿ ನಿಂತಿದ್ದಾರೆ ಯುಗಾದಿ ಹಬ್ಬಕ್ಕೆ. ಇವರಿಬ್ರು ಇನ್ನೂ ತೊಳೆಯೋ ಇದ್ದಾರೆ. ಇಲ್ಲಿ ಆಟ ಆಡ್ತೈತೆ. ಹಾಗೆ ನಮ್ಮ ಮುದ್ದು ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾನೆ. ಅವನಿಗೆ ನೀರು ಬತ್ತಿರೋದಕ್ಕೂ ಖುಷಿಯಾಗಿ ನೀರಲ್ಲಿ ಆಟ ಆಡ್ತಾ ಕೂತಿದ್ದ. ಹಾಗೆ ಮನೇಲಿ ನಮ್ಮನೆ ಏನೇನು ವಸ್ತುಗಳಿರುತ್ತೆ ಅವೆಲ್ಲ ತೊಳಿತಾರೆ. ಬೈಕು, ಆಟೋ, ಹಾಗೆ ಏನೇನು ಪ್ರತಿಯೊಂದು ಎಲೆಕ್ಟ್ರಿಕ್ ಐಟಮ್ಸ್ ಇರುತ್ತೆ ಅವೆಲ್ಲನೂ ಕೂಡ ತೊಳೆದು ಪೂಜೆ ಮಾಡ್ತಾರೆ. ಯಾಕಂದರೆ ಯುಗಾದಿ ಹಬ್ಬನ ಹೊಸ ವರ್ಷ ಅಂತ ಕರೆಯೋದ್ರಿಂದ ಅವಕ್ಕೆಲ್ಲ ತೊಳೆದು ಪೂಜೆ ಮಾಡ್ತಾರೆ ಹೊಸ ವರ್ಷ ಅಂತ. ಚೀಸ್ ಚೀಸ್ ಹಿಂಗಿಂಗನ್ನು ಹಾಂ. ಎಣ್ಣೆ ಸ್ಥಾನ ಮಲ್ಲ ಜಗಜ್ಜಟ್ಟಿ ಮಲ್ಲ ಹೇಗಿಲ್ಲ ಇಲ್ಲ ಭಯ ಭೀತಿ ಇಲ್ಲ. ರಾಯಣ್ಣ ಸಿಂಧೂರ ಲಕ್ಷ್ಮಣ ಹುಟ್ಟಿದ ಮಣ್ಣಿಂದ ಬಂದಾನ. ಯುಗಾದಿ ಸ್ಪೆಷಲ್ ಎಣ್ಣೆ ಸ್ನಾನ. ಪ್ರತಿಯೊಂದು ಮನೇಲೂ ಕೂಡ ಯುಗಾದಿ ಹಬ್ಬ ಅಂದರೆ ಎಣ್ಣೆ ಸ್ನಾನ ಮಾಡೇ ಮಾಡ್ತಾರೆ. ಅದೇ ರೀತಿ ನಮ್ಮ ಮನೇಲೂ ಕೂಡ ಎಣ್ಣೆ ಸ್ನಾನ ಮಾಡೋದಕ್ಕೆ ಎಲ್ಲರೂ ಎಣ್ಣೆ ಹಚ್ಕೊಂಡು ನಿಂತಿದ್ದಾರೆ. ಈ ಎಣ್ಣೆ ಮನೇಲೇ ರೆಡಿ ಮಾಡಿರೋ ಹರಳೆಣ್ಣೆ. ಹಾಗೆ ಈ ಎಣ್ಣೆನ ತೊಳಿಬೇಕು ಅಂದರೆ ಒಬ್ಬರಿಗೆ ಮಿನಿಮಮ್ ಅಂದ್ರೆ 2 ಅಂಡೆನಾರು ಬಿಸಿನೀರು ಬೇಕು. ನಿಮ್ಮನೇಲೂ ಕೂಡ ಎಣ್ಣೆ ಸ್ನಾನ ಮಾಡಿದ್ರ ಯುಗಾದಿ ಹಬ್ಬಕ್ಕೆ? ಎಷ್ಟು ಅಂಡೆ ನೀರು ಖಾಲಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ.
ಯುಗಾದಿ ಸ್ಪೆಷಲ್ ಒಂದ್ ಕಡೆಯಿಂದ ಮೊಮ್ಮಕ್ಕಳಿಗೆ ಬಟ್ಟೆ ಗಿಫ್ಟ್ ಗಿಫ್ಟ್. ಹಾಗೆ ಹಸು ಕರು ಎಲ್ಲ ತೊಳೆದಿದ್ರಿಂದ ನಾವ್ಯಾವ ರೀತಿ ಸಿಂಗಾರ ಮಾಡ್ಕೊಳ್ತೀವಿ ಅದೇ ರೀತಿ ಹಸುಗಳಿಗೂ ಕರುಗಳಿಗೂ ಸಿಂಗಾರ ಮಾಡಬೇಕು ಅಂತ ಫಸ್ಟು ಕೊಂಬಿಗೆ ಎಣ್ಣೆ ಹಚ್ಚಿ ಆಮೇಲೆ ಹಣೆಗೆ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಹಾಗೆ ಕಾಲ್ಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ವಿ. ಹಾಗೆ ನಮ್ಮ ಮುದ್ದು ಕೈಲಿ ಅರಿಶಿನ ಕುಂಕುಮ ಮತ್ತು ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಕೈಗೆ ಹಚ್ಚಿ ಅದನ್ನ ಹಸಿನ ಹೊಟ್ಟೆ ಮೇಲೆ ಈ ರೀತಿ ಅಚ್ಚೆ ಹಾಕ್ಸಿದ್ವಿ. ಹಾಗೆ ನಮ್ಮ ಮುದ್ದು ಪುಟ್ಟು ಕೈ ಆಗಿರೋದ್ರಿಂದ ಅವನ ಕೈಲಿ ಅಚ್ಚೆ ಹಾಕ್ಸಿದ್ರೆ ಚೆನ್ನಾಗಿ ಕಾಣುತ್ತೆ, ಹಾಗೆ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತ ಅವನ ಕೈಲಿ ಒಂದು ಅಚ್ಚೆನ ಈ ರೀತಿ ಹಾಕ್ಸಿದ್ವಿ. ನಮ್ಮ ಮುದ್ದುಗೆ ದನ ಕರು ಅಂದರೆ ತುಂಬ ಇಷ್ಟ. ನಾವು ಕರುಗಳು ಮಲಗಿರ್ಬೇಕಾದ್ರೆ ಹೋಗಿ ಅದ್ರ ಮೇಲೆ ಮಲಿಕೊಳ್ಳೋದು ಕೂತ್ಕೊಳ್ಳೋದು ಮಾಡ್ತಾನೆ. ಆದರೆ ನಮ್ಮನೆ ದನ ಕರುಗಳು ಒಂದು ಸತಿನೂ ಅವನು ಗುದ್ದು ಇಲ್ಲ ಬೀಳ್ಸು ಇಲ್ಲ, ಅವನ್ನ ಎತ್ತಾಕು ಇಲ್ಲ ಮೇಲೆ ಮಲಗಿರ್ಬೇಕಾದ್ರೆ. ಚಿಕ್ಕ ಮಕ್ಕಳೇ ಹಾಗೆ ಅನಿಸುತ್ತೆ, ದನ ಕರು ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿದ್ದಾರೆ, ಫುಲ್ಲು ಬಾಗಿಲನ್ನ ರಂಗೋಲಿಯಿಂದನೇ ಮಿಂಚಿಸ್ತಾ ಇದ್ದಾರೆ. ಹಾಗೆ ಯುಗಾದಿ ಹಬ್ಬ ಅಂದರೆ ಬೇವಿನ ಸೊಪ್ಪು ಮಾವಿನ ಸೊಪ್ಪೆಲ್ಲ ಈ ರೀತಿ ಸಿಕ್ಸಿದ್ದಾರೆ. ಹಾಗೆ ಮಾವಿನ ಸೊಪ್ಪಿಂದ ಡೋರ್ಗಳಿಗೆ ತೋರಣನ ಈ ರೀತಿ ಕಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ನಮ್ಮ ಈ ರೀತಿ ಅಲಂಕರಿಸಿದ್ದಾರೆ. ಯುಗಾದಿ ಹಬ್ಬದ ಸ್ಪೆಷಲ್ ನಮ್ಮನೆ ದೇವ್ರ ಮನೆ ಇರೋದ್ರಿಂದ ತಳಿಗೆ ಮಾಡೋದಕ್ಕೆ ಅಂತ ಬೆಲ್ದನ್ನ ಮಾಡೋದಕ್ಕೆ ಅಂತ ಈ ರೀತಿ ನಮ್ಮ ಚಿಕ್ಕಪ್ಪಂದಿರ ಮನೆ ಎಲ್ಲರ ಮನೇಲೂ ಈ ರೀತಿ ಅಕ್ಕಿ ಬೆಲ್ಲ ಎಣ್ಣೆ ತುಪ್ಪ ಎಲ್ಲ ತಂದು ಕೊಡ್ತಾರೆ. ಈಗ ನಮ್ಮಪ್ಪ ಬೆಲ್ದನ್ನ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಪೂಜೆ ಎಡೆಗಿಡಕ್ಕೆ ಅಂತ ಬೆಲ್ದನ್ನ, ಅದನ್ನ ನಾವು ತಳಿಗೆ ಅನ್ನ ಅಂತ ಕೂಡ ಕರಿತೀವಿ. ಹಳ್ಳಿ ಕಡೆ ಹಬ್ಬನ ಸೆಲೆಬ್ರೇಷನ್ ಮಾಡೋದು ನೋಡೋದೇ ಚಂದ. ಬೆಳಿಗ್ಗೆ 5 ಗಂಟೆಗೆ ಎದ್ದರೆ ಸಂಜೆ 6 ಗಂಟೆವರೆಗೂ ಹಬ್ಬದ್ದು ಸೆಲೆಬ್ರೇಷನ್ ಹಂಗೆ ಇರುತ್ತೆ. ಅದರದ್ದು ಸಡಗರ ಸಂಭ್ರಮ ಎಂತೂ ಹಂಗೆ ಎದ್ದು ಕಾಣ್ತಿರುತ್ತೆ. ಮನೆ ಮುಂದೆ ರಂಗೋಲಿ ಮಾವಿನ ತೋರಣ, ಹಬ್ಬ ಅಂದರೆ ಜನ ನೆಂಟರೆಲ್ಲ ಬಂದಿರ್ತಾರೆ. ಅದೆಲ್ಲ ನೋಡೋಕ್ಕೆ ಒಂಥರ ಚಂದ. ಈ ಸಿಟಿ ಕಡೆ ಏನಿಲ್ಲ, ಮನೇಲಿ ಪೂಜೆ ಮಾಡು ಏನು ಬೇಕು ಅಡುಗೆ ಮಾಡ್ಕೊಂಡು ತಿನ್ನು ಅಷ್ಟೇ, ಅದೇ ಹಬ್ಬ ಅನ್ಕೊಬಿಟ್ಟಿರ್ತೀವಿ. ಬಟ್ ಹಳ್ಳಿ ಕಡೆ ಮಾಡೋ ಹಬ್ಬನೇ ಒಂಥರ ಚಂದ ಇರುತ್ತೆ. ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಾರೆ ಹಬ್ಬನ. ಈಗ ಬೆಲ್ದನ ಮಾಡೋದಕ್ಕೆ ಅಂತ ನಮ್ಮ ಅಪ್ಪಾಜಿ ಒಂದು ತಾಮ್ರ ತಪ್ಪಲೆ ತಗೊಂಡಿದ್ದೆ. ನಮ್ಮನೆ ಪ್ರತಿ ಸಲ ದೇವ್ರ ಮನೆಗೆ ತಳಿಗೆ ಮಾಡಬೇಕು ಅಂದರೂ ಇದೇ ತಪ್ಪಲೆಯಲ್ಲಿ ಬೆಲ್ದನ್ನ ಮಾಡೋದು. ಇದಕ್ಕೀಗ ನಮ್ಮಪ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೆ. ಹಾಗೆ ನಾವು ಯಾರು ಹೆಣ್ಮಕ್ಳು ಕೂಡ ದೇವ್ರ ಮನೆಗೆ ಏನು ಕೆಲಸ ಅಂದರೆ ದೇವ್ರ ಮನೆಯೊಳಗೆ ಹೋಗಂಗೂ ಇಲ್ಲ, ದೇವ್ರ ಮನೆದು ಈ ತಪ್ಪಲೆ ಕೂಡ ಏನು ಕೂಡ ನಾವು ಮುಟ್ಟೋ ಹೋಗಿಲ್ಲ ಹೆಣ್ಮಕ್ಳು. ಹಾಗೆ ಎಲ್ಲರೂ ಮನೇಲೂ ತಂದು ಕೊಟ್ಟಿರೋ ಬೆಲ್ಲ ಅಕ್ಕಿ ಎಲ್ಲನೂ ಹಾಕ್ಬಿಟ್ಟು ಬೆಲ್ದನ್ನ ಮಾಡ್ತಾರೆ. ಆಮೇಲೆ ಬೀರಪ್ಪ ಬೆಲ್ದನ ಮಾಡೋದಕ್ಕೆ ಫಸ್ಟು ಬೆಲ್ಲನ ಕರಗಿಸ್ಕೊಂಡು ಉನ್ನಿ ಹಾಕ್ಕೊಂಡಿರೋ ಅಕ್ಕಿ ಮತ್ತು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೆ. ಈ ಬೆಲ್ದನ್ನು ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ, ನೈವೇದ್ಯಕ್ಕೆ ಮಾಡಿರೋ ಬೆಲ್ದನ್ನು ಟೇಸ್ಟು. ಹಾಗೆ ನಾವು ಟೇಸ್ಟ್ ಕೂಡ ನೋಡಿ ಮಾಡಿದ್ರು ಈ ಥರ ಟೇಸ್ಟ್ ಬರಲ್ಲ. ಇವರು ನಮ್ಮ ಅಪ್ಪಾಜಿಯ ಚಿಕ್ಕಪ್ಪ. ಹಾಯ್ ಮಾಡಿ ಚಿಕ್ಕಪ್ಪ ಒಂದ. ಇವರು ನಮ್ಮ ಅಪ್ಪಾಜಿಯವರ ಅಪ್ಪ. ದೇವ್ರಿಗೆ ಎಡೆ ಇಡಾಕಿ ಅಂತ ಎಲ್ಲ ರೆಡಿ ಮಾಡ್ಕೊತೈತೆ. ಏನು ಗೌಡ್ರೈ ಪಂಚೆ ಹಾಕೊಬಿಟ್ಟಿದ್ದೀರಾ? ನಿಮ್ಮ ಮಗಳು ಕೊಡ್ತೀರಾ? ಮಗಳು ಕೊಡ್ತೀರಾ ನಿಮ್ಮದು? ನಿಮ್ಮ ಮಗಳು ಕೊಡ್ತೀರಾ? ಹಾಗೆ ನಮ್ಮನೇಲಿ ದೇವ್ರ ಮನೇಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಈ ರೀತಿ ಹಣೆಗೆ ಗಂಧ ಇಕ್ತಾರೆ. ಗಂಧ ಎಲ್ಲ ಇಕ್ಕಾದ್ಮೇಲೆ ಮಂಗಳಾರತಿ ಕೂಡ ತಗೊಂಡ್ವಿ.
ಹಾಗೆ ದೇವ್ರಿಗಿಟ್ಟಿದ್ದ ನೈವೇದ್ಯನ ಎಲ್ಲರ ಮನೆಗೂ ಕೊಡ್ತಾರೆ. ಬಾಳೆಹಣ್ಣು ತೆಂಗಿನಕಾಯಿ ಹಾಕಿಟ್ಬಿಟ್ಟು. ಯುಗಾದಿ ಹಬ್ಬ ಅಂದಮೇಲೆ ಬೇವು ಬೆಲ್ಲ ತಿನ್ನಬೇಕು. ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ ಸಿಹಿ ಕಹಿ ಎರಡನ್ನೂ ಕೂಡ ಸಮನಾಗಿ ಹಂಚ್ಕೋಬೇಕು ಅಂತ ನಾವು ಕೂಡ ಹೊಸ ವರ್ಷದ ದಿನ ಈಗ ಬೇವು ಬೆಲ್ಲ ಕೂಡ ತಿಂದ್ವಿ. ಅಯ್ಯೋ ಅಮ್ಮ, ಒಂದ್ ಎಲೆ ಪೂರ್ತಿ ಏನಾಗುತ್ತೆ ಅದ್ಬಿಟ್ಟೋಗಿ. ಹಾಗೆ ನಮ್ಮನೇಲಿ ಏನು ಅಡುಗೆ ಮಾಡಿರ್ತೀವಿ ಅದನ್ನ ಈ ರೀತಿ ಅರ್ಬಿ ಮುಂದಕ್ಕೆ ಅಂತ ಅಂದರೆ ನಮ್ಮ ಅಜ್ಜಿ ತಾತಂಗೆ ಅಂತ ಎಡೆ ಇಡ್ತೀವಿ. ನಾವು ಅಡುಗೆ ಮಾಡಬೇಕಾದ್ರೆ ಅಡುಗೆದು ಸ್ವಲ್ಪನೂ ಕೂಡ ಟೇಸ್ಟ್ ನೋಡೋ ಹಾಗಿಲ್ಲ. ಹಾಗೆ ಪೂಜೆ ಎಲ್ಲ ಆದಮೇಲೆ ಅದನ್ನ ಒಂದು ಎಡೆ ನಾವು ತಿಂತೀವಿ, ಇನ್ನೊಂದು ಎಡೆನ ನಾವು ಹಸಿ ಕೊಡ್ತೀವಿ. ಇವಾಗ ನಮ್ಮನೇಲಿ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಗಳಿಗೆ ಹೊನ್ನಾರು ಕಟ್ತಾರೆ. ಅದಕ್ಕೆ ನಪ್ಪ ಹೊನ್ನಾರು ಕಟ್ಕೊಂಡು ಹೋಗ್ತಾ ಇದ್ರು. ಇವಾಗ ದೇವಸ್ಥಾನ ಹತ್ರಕ್ಕೆ ಹೊನ್ನಾರು ಕಟ್ಕೊಂಡು ಹೋಗ್ತಾವ್ರೆ. ಹೊನ್ನಾರು ಅಂದರೆ ಇದೇನೆ, ಹಸು ಮೇಲೆ ನೇಗ್ಲು ಮತ್ತು ನಗ್ಗ ಹಾಕೊಂಡು ದೇವಸ್ಥಾನ ತಕ್ಕ ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನದಿಂದ ಬಂದಮೇಲೆ ನೆಕ್ಸ್ಟು ಸ್ವಲ್ಪ ಗದ್ದೆನ ಉಳ್ತಾರೆ, ಅದಕ್ಕೆ ಹೊನ್ನಾರು ಅಂತ ಕರೀತಾರೆ. ಎರಡು ಹಾಕು, ಎರಡಕ್ಕೊಂದೊಂದು. ಸೈಡ್ಗೆ ಹೋಗಿ ನೀನು. ತಿನ್ಲಿಲ್ವಾ ಅದು? ನಮ್ಮ ಮನೇಲಿ ಹಬ್ಬ ಎಲ್ಲ ಮುಗೀತು. ಈಗ ಸಂಜೆ ಎಲ್ಲ ಹಿಂಗೆ ಸುಮ್ಮನೆ ಗದ್ದೆ ಹತ್ರ ಕೂತಿದ್ವಿ. ಇವಾಗ ಯುಗಾದಿ ಹಬ್ಬದಲ್ಲಿ ಚಂದ್ರನ್ ನೋಡ್ತಾರೆ, ಅದಕ್ಕೆ. ಎಂತ ಮಾವ ನೀನು, ಎಂತ ಮಾಮ ನೀನು? ಇಲ್ಲಿ ಚಂದ್ರ ಬರುತ್ತೆ ಅಂತ ನೋಡಕ್ಕೆ ಅಂತ ಕೂತಿದ್ವಿ. ಹಾಗೆ ನಮ್ಮ ಮನೇಲಿ ಯುಗಾದಿ ಹಬ್ಬನ ನಾವು ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ನೀವು ಯುಗಾದಿ ಚಂದ್ರನ್ನ ನೋಡಿದ್ರ ಮೆನ್ಷನ್ ಮಾಡಿ. ಇವತ್ತಿನ ವ್ಲಾಗ್ ಹೀಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.